ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ತಂದೆ? ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ? ನಿನ್ನ ಮನನೋಯಿಸಿದ ಕುಲಘಾತಕನಾರು? ಕುಲಘಾತಕ ನನ್ನ ಪತಿಗಳಲ್ಲದೆ ಮತ್ತಿನ್ನಾರು? ವ್ಯಸನದಿಂದಿರುವೆ ಏಕೆ? ನಿನ್ನಲಿಸಲು ನಾನಿಲ್ಲವೇ? ಜಗದೊಳತ್ಯಾಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೆ ಪಾಂಚಾಲಿ? ತಿಳಿದಿರುವೆನು. ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖ, ಮೌನ, ವ್ಯಸನವಲ್ಲದೆ ಮತ್ತಿನ್ನೇನಿರುವುದು? ದೇವಿ, ನಿಲ್ಲಿಸೋ ಈ ನಿನ್ನ ಬೆರನುಡಿಗಳನ್ನು. ಇಂದು ನಿನಗೆ ಬದುಕಿದ್ದ 20 ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆಯ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರ ನನ್ನನ್ನ ಕೈಲಾಗದೆ ಏರಿ ಎಂದು ಭಾವಿಸಿದೆಯಾ? ಕೇಳು ಕೇಳು. ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳೇ ಇಂದು ಮುಂದಾದರೂ ಏಕಕಾಲದಲ್ಲಿ ಸಪ್ತ ಸಾಗರಗಳು ಬತ್ತುವಾದರೂ ಸರಿಯೇ ಆ ತ್ರಿಮೂರ್ತಿಗಳೇ ನನ್ನ ಎದುರು
ಮಗನನ್ನು ಕೊಂದ ಪ್ರಚಂಡರ ಭೀಮನೇ ಅಲ್ಲ. ಪ್ರಾಣೇಶ್ವರ, ಶಾಂತರಾಗಿರಿ, ಕೋಪಿಸಿಕೊಳ್ಳಬೇಡಿ. ನೀವಲ್ಲವೇ ನಮ್ಮ ಪುರುಷರಿಗೆಲ್ಲ ಶಿಖಾಮಣಿ. ದೇವಿ, ನಿಲ್ಲಿಸೂ ನಿನ್ನ ಮಗನಿಗೆ ಮಾತನ್ನು ಎಂದು ನಾನು ಸಮರಾಂಗಣ ಮಧ್ಯದಲ್ಲಿ ಹೋರಾಡಿ ಆ ದುರ್ಮದಾನ ದುರ್ಯೋಧನನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಈ ನನ್ನ ನೆಚ್ಚಿನ ನಿನ್ನಿಂದ ಅವನ ಪಡೆಯನ್ನು ಎಂದು ನುಚ್ಚು ನೋಡು ಮಾಡಿದನೋ ಆ ದುಶ್ಶಾಸನನ ವಕ್ಷಸ್ಥಳವನ್ನು ಬಗೆದು ಈ ನಿನ್ನ ಬಿಚ್ಚಿದ ಮುಡಿಯನ್ನು ನೆನೆಸಿ 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 ಎಂದು ಕಟ್ಟಿಸುವೆನೋ ಅಂದು ನನ್ನನ್ನು ಒಳಗು. ಅಲ್ಲಿಯವರೆಗೂ ಈ ನಿನ್ನ ಒಳಗೆ ಮಾತು ನನಗೆ ಅನವಶ್ಯಕ. ಪಾಂಚಾಲಿ, ಪಾಂಚಾಲಿ, ಮಧ್ಯಮ ಪಾಂಡವ. ಛೇ, ಪಾಂಚಾಲಿ, ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಧರ್ಮತ್ವಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧವಾದ ಸಿಂಹದಂತೆ ಕ್ಷಣ ಕಾಲ ಮೋಹಿಸಿದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಕಾಂಡವನವನ್ನು ದಯಿಸಿ ಕಾಲನಾಯಕನಿಗೋತಕರನ್ನು ಮರ್ದಿಸಿ ಅರನೆಂದು ಮೆಚ್ಚಿಸಿ ಪಾಶುಪದವನ್ನು ಜಯಿಸಿ ಪಾಂಚಾಲಿ ಪಾಂಡವರ ಯಶೋದುಂದುಬೆಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡಿವ್ಯ ಪರಾಕ್ರಮದ ದೇವರು ನಿನ್ನ ನಿಂದನೆಯನ್ನು ನುಡಿಯೇ. ಆಹಾ, ಕೇಳು, ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ತರಂಗವಾಗಿ ಸಿಡಿಲೆಯಂತೆ ಬರುವ ಈ ದಿವ್ಯಾಸ್ತ್ರಗಳು ಆ ದುರುಳ ಕೌರವರ ಗುಂಡಿಗೆ ಅನ್ನು ಸೀಳುವವು. ಪಾಂಚಾಲಿ, ತುಂಬಿದ ರಾಜ್ಯಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಆ ದುರುಳ ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಗೈಸಿ ನಕ್ಕನಲ್ಲ ಆ ನನ್ನ ಸೂತ ಪುತ್ರ ಕರ್ಣ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ಒಂದು ನಾನು ಮಾಡಿದ ಪ್ರತಿಜ್ಞೆಯನ್ನು ಇನ್ನು ನೀನು ಮರೆತಿರುವೆ ಪಾಂಚಾಲಿ. ಇಂತಹ ಗಂಡಂದಿರು ನಿನಗಿರುವಾಗ ಬಾಬಾ, ನೀನೇಕೆ ಚಿಂತಿಸುವೆ? ಶಾಂತಳಾಗು ಪ್ರಿಯೆ. ಸಹೋದರ ಭೀಮಾರ್ಜುನರೇ, ಕೌರವರ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದಾರೆ. ನಿಮ್ಮಗಳ ಸಹಕಾರ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯದಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯಭಾರವನ್ನು ಆ ಕೌರವರು ಯುದ್ಧದಿಂದಲೇ ಪಡೆಯಬೇಕೆಂಬ ಮಾತು ನನಗೆ ಒಪ್ಪದು. ಆದ್ದರಿಂದ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಶ್ರೀಕೃಷ್ಣ ಸಹಾಯದಿಂದ ಪಡೆಯಬೇಕೆಂಬುದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮಗಳ ಅಭಿಮತವನ್ನು ತಿಳಿದಿರಿ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭಾವವುಳ್ಳ ನಿನಗೆ ಪ್ರತಿ ಉತ್ತರವನ್ನು ನುಡಿದಿನೆಂದು ಭಾವಿಸಬೇಡ. ಪ್ರತಿ ವಂಚಕನ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಸ್ಥೈರ್ಯವು ಸತ್ವ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತದೀಪೋದ್ಧಾರ ನಮೋ ಮಾರ್ಗಗಳೇ ಚಲಿಸವು. ಸುರ, ನರ, ಕಿನ್ನರ, ಕಿಂಪುರುಷ, ಗಂಧರ್ವ, ಯಕ್ಷ, ಬಾಲಾಕ್ಷಣೆ ಎನ್ನುವುದಾಗಲಿ ಶಕ್ತಿಯೋಜಿತ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಅಗ್ರಜ, ಈ ಭರತ ಭೂಮಿಯನ್ನು ಚಿತ್ರವಾಗಿ ಒಡೆಯಲು ಹೊರಟನಲ್ಲ ಆ ಕೂಡದ ಮಗ. ಅದು ಅಲ್ಲದೆ ತುಂಬಿದ ರಾಜಸಭೆಯಲ್ಲಿ ಮುಡಿ ಹಿಡಿದು ಈ ನಮ್ಮ ಧರ್ಮದ ಪತ್ನಿಯನ್ನು ದರದ ಎಳೆ ತಂದು ಬಾ ನನ್ನ ಬರೆಯ ಮೇಲೆ ಕುಳಿತುಕೋ ಎಂದು ಕರೆದನಲ್ಲ. ಅವನ ಅಟ್ಟಹಾಸ
ನನ್ನ ಸಮಾನರಾಗಿಲ್ಲ ಎಂದು ಹಿಗ್ಗಿದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಈ ಪಾಂಡವರೇನು ಬಲಹೀನವೇನಲ್ಲ, ಅವನಂತ ಚಲವಂತನಾಯಿತೆ ಪಡೆದಟ್ಟಿ ರಣಾಂಗಣದಲ್ಲಿ ನಿಲ್ಲಲಿ. ಅವರೆಷ್ಟೇ ಕೋಟ್ಯಾಧೀಕ್ಷರಾಗಿ ಬಂದರು, ಸಾಧಿ ಇಲ್ಲದೆ ಆ ಧೂಳ ಕೌರವರ ಶತರುಂಡಗಳನ್ನು ಈಡಾಡಲೇ ಬಿಡುವುದಿಲ್ಲ. ಅಗ್ರಜ, ಇದಕ್ಕೆ ನಾನು ಸಿದ್ಧ. ಅಣ್ಣ, ಧರ್ಮತತ್ಪರರ ತಮ್ಮ ಸತ್ಯವಾಕ್ಯದ ವಿರುದ್ಧವಾಗಿ ನುಡಿಯುವುದಿಲ್ಲ. ಆದರೆ ಆ ಕಳವಿರೋಧಿ ಕೌರವರ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ಸಹೋದರ ಭೀಮ, ಆದರೂ ಅಣ್ಣ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರ ಭೀಮಾರ್ಜುನರೇ, ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಂತೆಯೇ ಸರಿ. ಯುಗ ಗಳಿಸಲು ಸಾಧ್ಯವಿಲ್ಲ. ನಿಮ್ಮೆಲ್ಲರ ಬಯಕೆಯು ಧರ್ಮಸಮ್ಮತವಾದರೆ ಫಲಾನುಫಲವನ್ನು ತಿಳಿಸಬೇಕಾಗಿಲ್ಲ. ಈಗ ನಮಗುಳಿಯುವುದು ಒಂದೇ, ಶಾಂತಿ ಸಹನೆ. ಶಾಂತಿ 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 ಎನ್ನು ಬಿಟ್ಟಿಲ್ಲವೇ ನನ್ನ ನಿನಗೆ ಈ ಹುಚ್ಚುತನದ ಭ್ರಾಂತಿ. ದರ್ಪದ ಹುಡುಕಿ ತೊಡೆದು ಗಂಡುತನದ ಬಂಡವನ್ನು ಮುಸ್ತಿ ಮಾತ್ರದಿಂದ ಸಂಪರಿಸಿ ಮೋಜಗವನ್ನೇ ಜಯಿಸುವ ಬಾಹುಬಲವುಳ್ಳ ಪಾಂಡವರು ಆ ದಾಯಾದಿಗಳ ಶತರಂಧಗಳನ್ನು ಈಡಾಡದೆ ಬಿಡುವುದಿಲ್ಲ. ಅಗ್ರಜ, ಈ ಪಾಂಡವರ ಮಾನವನ್ನು ಪಾರಾಗುವ ಮುನ್ನ ಭಯಂಕರವಾದ ಯುದ್ಧ ನಡೆಯಲೇಬೇಕು. ಎಲ್ಲಿಯವರೆಗೂ ನಿನ್ನ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ನಾನು ಮಾತ್ರ ಸಹನೆ ಶಾಂತಿ ಸಹಿಸಲಾಗದು. ಹೀಗೇನು ಮಾಡಲಿ? ನನ್ನ ಸಹೋದರ ಇಚ್ಛೆಯಂತೆ ನಡೆಯಲಿ, ಅಥವಾ ಈ ಬರದ ಭೂಮಾತೆಯನ್ನು ಈ ರಕ್ತದ ಮರದಲ್ಲಿ ಮುಳುಗಿಸಲಿ? ನನಗೊಂದೂ ತೋರುವಂತಾಗಿದೆಯಲ್ಲ. ಸಹೋದರರೇ, ಈಗ ಆ ವಿಚಾರವನ್ನು ಆಲೋಚಿಸುವುದು ಸರಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಮುಂದಿನ ಆ ವಿಚಾರವನ್ನು ಆಲೋಚಿಸೋಣ. ಅದು ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಬರುತ್ತಿರುವುದು. ಪರಮಾತ್ಮ, ವಾಸುದೇವ, ಜನಾರ್ದನ, ವಿಜಯಶಾಲಿಯಾದ ಧರ್ಮನಂದನ. ಅಣ್ಣ, ನಿನಗೂ ಮಂಗಳವಾಗಲಿ. ವಾಸುದೇವ, ಓ ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಪವನನಯನ ನನಗೆ ಮಾಧವ. ದೇವಕಿ ವರನಂದನ
ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮಗಳ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿಯ ದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಬಹಳ ಅದೃಶ್ಯವಾದುದು ದೇವ, ಅದೃಶ್ಯವಾದದ್ದು. ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಂಡು ಪ್ರಯೋಜನವೇನು? ಉಭಯವರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನಿಂದ ಒಂದು ತೃಣ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಅಸ್ಥಿರವಾದ ರಾಜ್ಯದ ಆಸೆಗಾಗಿ
ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವ ಪ್ರಯೋಜನವೇ? ಕಲುಷಿತವಾದ ಈ ಭರದ ಭೂಮಾತೆಯ ವ್ಯರ್ಥದ ಕನೆಗಳಲ್ಲಿ ಹೆಪ್ಪು ಕಟ್ಟಿರುವ ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ. ಆದ್ದರಿಂದ ನೀನು ನಮ್ಮ ಸಂಧಾನಿ ಆ ದುರ್ಯೋಧನ ಬಳಿಗೆ ಸಂಧಿಗೆ ಸಂಬಂಧಿಸಿದಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದ್ದೇ, ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ನನ್ನ ಮನೆಯ ಗೌರವಗಳು ತಂದೆ ಮಾತಿ ಸಂಗರು. ನನ್ನ ಮನೆಯ ಗೌರವಗಳು ತಂದೆ ಬಾಂಧು ಜನಕನಾದ ವಂದಿಸಿ ಬೇಡುವೆನು. ತಂದೆ ಬಾಂಧು ಜನಕನಾದ ವಂದಿಸಿ ಬೇಡುವೆನು. ನನ್ನ ಮನೆಯ ಗೌರವಗಳು ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯ. ಹೇಳು ಕೃಷ್ಣ, ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿ. ಶ್ರಮವಹಿಸುವುದು ಶ್ರಮವಹಿಸುವುದು ಕತ್ತಿದ ಕುಂದಾಸಕರ ಕರ್ಮ ಸೇವೆ ಕರೆಗಳು. ಕತ್ತಿದ ಕುಂದಾಸಕರ ಕರ್ಮ ಸೇವೆ ಕರೆಗಳು. ನನ್ನ ಮನೆಯ ಗೌರವಗಳು ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು, ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತವೇ ಕೃಷ್ಣ. ಈ ನನ್ನ ಅಣ್ಣನ ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೇ ಭಕ್ತು ಎಂಬ ಪಾಶ ನಮ್ಮನ್ನ ಅಂಧರನ್ನಾಗಿ ಮಾಡಿದೆ. ಚಚೆ, ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ, ನಿನ್ನ ಅಭಿಮತ? ವಾಸುದೇವ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಇವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ! ಏಳು ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ, ತ್ರಿಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಈ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತವೇ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ? ಹೇಗೆ ಹೇಳಲಿ? ಜನಾರ್ದನ, ವೇಣುಲೀಲಾ ಪ್ರವೇಣ, ಸುರಗೊಡ್ಡಿ ಬೇಡಿದರು ತೋರದೆ
ಪಾಕ. ನಾನೇನೆಂದು ಹೇಳಲಿ? ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವೂ ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೂರ್ದಂಡ. ಪಾಂಚಾಲಿ, ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿದು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ಪಾಂಚಾಲಿ, ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿದು ಕೈಗಳಿಗೆ ಬಳೆಗಳನ್ನು ಹಾಕಿಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಪ್ರತ್ಯರ್ಥಿಗಳು. ಅಣ್ಣ, ನಿಮ್ಮ ಬೆಂಬಲ ಒಂದು ತರ ಸಾಧ್ಯ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದಾದರೆ ಈಕೆಯ ಅಭಿಪ್ರಾಯವೇ ಒಂದಾಯಿತಲ್ಲ. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಹೇಳಿದೆ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಪ್ರಯೋಜನವಾದರೆ ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಪತಿಗಳಿಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಏನಂದೆ? ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ದಂಡದಿಂದ ದುರ್ಯೋಧನನ ತೊಡೆಯ ಕುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ಭಾವ ಮಾನವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಈ ನಿನ್ನ ಕೋಲ ಕಂಠದ ಕರುಳಿರುವ ಬಿರು ನೋಡಿ. ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಆ ನಮ್ಮ ವೈದ್ಯ ಹೆಂಡತಿಯರ ಕಣ್ಣಲ್ಲಿ ಶತಸಹಸ್ರ ಮುಡಿಯ ಕಂಪನಿ ಹರಿಸುವೆ. ಕಾಲಾನೆ ಕೌರವರ ಬೆಂಬಲವಾಗಿ ನಿಲ್ಲಲು ತಲಕ್ಕೆ ಕುರುಸಮುದ್ರ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಳೆದು ದುಶ್ಯಾಸನನ ಒಡೆಯ పొడిగొట్టి పాలకి దుర్యోధనను పడయ ದ್ರುಪದ ಸುತೆ ತತ್ವೇ ಈ ನಿನ್ನ ಬಿರುಮುಡಿಯ ಪಡೆದಿರುವುದಯ ಓ
ದ್ರುಪದ ಕೂಡರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಗೆಯದೆ ಅದರೊಂದಿಗೆ ಶಾಂತಿ ನೆಮ್ಮದಿ. ಈ ಸವ್ಯ ಸಾಚಿಯ ಕ್ರೋಧಾಜ್ಞೆಯು ತೆಗೆಯುವ ಕಾಲಾಜ್ಞೆಯಂತೆ ಆ ಪೂರ್ವವಂಶವನ್ನೇ ಸುರಳಿ ನಿಂತಿರುವಾಗ ಆ ನನ್ನ ಬದ್ಧ ವೈರಿಯಾದ ಕರ್ಣನ ಶಿರಸ್ಸನ್ನು ಎಂದು ಭೂಮಿಗೆ ಉರುಳಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ. ಆ ಕೌರವರಿಗೂ ನಮಗೂ ಸಂಧಿಯೇ ಅಸಾಧ್ಯ. ಯುದ್ಧ ನಡೆದೇ ತಿರಬೇಕು. ಅರ್ಜುನ 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 ಹೊರಟೇ ಹೋದನಲ್ಲ ಧರ್ಮನಂದನ. ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಒತ್ತಿ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಪರಮಾತ್ಮ. ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು. ಇನ್ನೊಂದು ಸಾರಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಂವತ್ಸುವಂತೆ ಮಾಡು. ಅವನೇನಾದರೂ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತವಾಗೂ ಬೇಡ ವಾಸುದೇವ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ಸರ್ವರಿಗೂ ಕ್ಷೇಮ. ಸಂಧಿಗಾಗಿ ನಾಳಿನ ಕುರಿಸಬೇಕು. ಇನ್ನು ನೀವು ನಡೆಯಿರಿ. ಹೌದು ವಾಸುದೇವ. ಪರಮಾತ್ಮ ಕೃಷ್ಣ, ಪರಮಾತ್ಮ, ಹಲವಾರು ವರ್ಷಗಳಿಂದ ನಿನ್ನ ಸೇವೆ, ನಿನ್ನ ಧ್ಯಾನ, ನಿನ್ನ ನಾಮಸ್ಮರಣೆಯಲ್ಲಿ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನನ್ನ ಕಂಗಳ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸಿವೆ ತಂದೆ. ಓಹೋ, ಪರಮಾತ್ಮನು ಈ ದಿನ ದುರ್ಯೋಧನನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಈ ಮಾರ್ಗವಾಗಿಯೇ ಹೋಗುವನಂತೆ. ಹೇ ದಯಾಮಯ, ಸಕಲ ಲೋಕಗಳನ್ನು ಪರಿಪಾಲಿಸುವ ನೀನು ಈ ಪಾಮರನಾದ ನನಗೆ ಕಾಣಿಸುವಿಯ ಪ್ರಭು? ಇಲ್ಲ ಇಲ್ಲ, ಹಲವಾರು ವರ್ಷಗಳಿಂದ ಘೋರ ತಪಸ್ಸನ್ನಾಚರಿಸಿದ ಮುನಿಪುಂಗವಾದಿಗಳಿಗೂ ಅಗೋಚರನಾದ ನೀನು ನಿನ್ನ ಅಣುಸ್ವರೂಪಿಯಾದ ನನಗೆ ಕಾಣಿಸುವಿಯ ದೇವ. ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ
ಸೃಷ್ಟಿಕರ್ತ ನಮೋ ಸೃಷ್ಟಿಕರ್ತಾಯ ನಮೋ ನಮಃ ಮೊರೆ ಕೇಳಿನೆ ಬಾರಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರೇ ಮೊರೆ ಕೇಳಿನೆ ಬಾರಯ ಪರಮಾತ್ಮ ಗುಣಜೀನ ವಸುದೇವ ಬಾಲ ಪಂಡಿತಲಹುದೇ ನಿನ್ನಯ ಲೀಲ ಕೃಷ್ಣ ದೇವ ಪರಮಾತ್ಮ ವರ್ಣಿಸಲಹುದೇ ನಿನ್ನಯ ಲೀಲಾ ವರ್ಣಿಸಲಹುದೇ ನಿನ್ನಯ ಲೀಲಾ ನೀಲಜಲೋಚನ ದರುಶನ ತೋರಯ ನೀಲಜಲೋಚನ ದರುಶನ ತೋರಯ ಮೊರೆ ಕೇಳಿನೆ ಬಾರಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರೇ ಮೊರೆ ಕೇಳಿನೆ ಬಾರಯ ಮೊರೆ ಕೇಳಿನೆ ಬಾರಯ ಮೊರೆ ಕೇಳಿನೆ ಬಾರಯ ಎನ್ನ ಮೊರೆ ಕೇಳಿನಿ ಬಾರಯ ಇದೇನು ಕೋಟಿ ಸೂರ್ಯ ಪ್ರಕಾಶಮಾನಕ್ಕೂ ಮಿಗಿಲಾದ ಬೆಳಕು ತೋರಿಬರುತ್ತಿರುವುದಿಲ್ಲ ಅದ್ಯಾವ ಮಹಾಪುರುಷನಿರಬಹುದು ಅಥವಾ ಯೋಗಿಶ್ರೇಷ್ಠನು ಭಕ್ತವತ್ಸಲನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಆದ ನನ್ನ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮ ಇರಬಹುದೇ ವಿದುರ ವಿದುರ ಹೌದು ನನ್ನ ಊಹೆ ನಿಜವಾಯಿತು ಪರಮಾತ್ಮ ವಸುದೇವ ಪರಮಾತ್ಮ ವಿದುರ ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ಕೃಷ್ಣ ದಶವಂದನವಯ್ಯ ದಶರಥ ರಾಮನೋಲ್ಲ ಶತವಂದನವಯ್ಯ ಶತಪದ್ಮಗಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಲಲಿತಾಕ್ಷ ಲಕ್ಷವಂದನವಯ್ಯ
ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಓ ವಿಜಯದರಸ ಕೋಟಿ ಮುಕ್ಕೋಟಿ ವಂದನವಯ್ಯ ಮುದುಕೊಂದ ವರದ ಅಚ್ಯುತ ಆನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಬೆಳಗಿ ಬೆಳಗಿನ ಯಾಮನ ಮಂದಿರಗೆ ಬೆಳಗಿನ ಯಾಮನ ಮಂದಿರಗೆ ಅರಿಸಿದೆಯ ಅಂಧಕಾರ ಮನದಿ ಅರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರಗೆ ಬಾಗಡೊಳಲು ನೀಲಜಾಡುತ್ತ ಲೋಲಲೋಲನೆ ಬಂದೆಯ ಬಾಗಡೊಳಲು ನೀಲಜಾಡುತ್ತ ಲೋಲಲೋಲನೆ ಬಂದೆಯ ತಡುಶಿಲೆಯಾಗಲಿ ಕರೆಯ ಹೊರಗೇರಿ ಅನ್ಯತಾ ಬಂದು ಮಾನೆಯ ದೊರೆಯನ್ನು ಬೇಡಿದಯ ಕರೆಯ ಹೊರಗೇರಿ ಅನಂತ ಬಂದು ಮಾನೆಯ ದೊರೆಯನ್ನು ಬೇಡಿದಯ ಆಗಲಿಲ್ಲ ಎಂಬ ಗುಣವೋ ಬರಲಿಲ್ಲ ಚರಣವನ್ನು ಮನದಲ್ಲಿ ನಮಿಸುವೆ ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಏನು ಕೇಳಿದ್ರ ಪರಮಾತ್ಮ ಮಂಗಳವಾಗಲಿ. ಪರಮಾತ್ಮ ನಾನು ಬಹಳ ಮಾರ್ಗಾಯಸವಾಗಿ ಬಳಲಿ ಬಂದೆ. ಪರಮಾತ್ಮ ಹುಟ್ಟ ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರನಿಗೆ ನಿಧಿ ದೊರೆತಂತೆಯೂ ಈ ದೀನನ ಮೊರೆಯನ್ನಾಲಿಸಿ ದರ್ಶನವಿತ್ತೇ ಅಲ್ಲ ಪ್ರಭು, ನನ್ನನ್ನು ದರ್ಶನವಿತ್ತು ನನ್ನ ಕೃತಾರ್ಥನಾಗಿ ಮಾಡಿದೆ. ಈ ನಿನ್ನ ಪಾದಸ್ಪರ್ಶದಿಂದ ಈ ವಿದುರನ ಕುಟೀರವನ್ನು ಪಾವನ ಮಾಡಿದಿಲ್ಲ ದೇವ. ಧನ್ಯನಾದನು ಪ್ರಭು, ಧನ್ಯನಾದೆನು. ಇದರ ನಿನಗೆ ಮಂಗಳವಾಗಲಿ. ಪರಮಾತ್ಮ ಮೇಲೆ ಕೇಳು. ಅದರಲ್ಲಿ ನಿನ್ನ ಕೊಂಡಾಟವೂ ಆಗಿರಲ್ಲಯ್ಯ. ನಾನು ಮಾರ್ಗಾಯಸವಾಗಿ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೂ ಕೊಡಯ್ಯ. ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯ ಭಾಗದಲ್ಲಿ ಅಡಗಿಸಿಟ್ಟುಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ಈ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಲಿದ್ದೇವ? ನನ್ನನ್ನು ಪರೀಕ್ಷಿಸುತ್ತಿರುವೆ ಮಾಧವ. ಏನು ನೀನೇನು ಸಾಮಾನ್ಯನೇ? ಪಡವೆಯ ಭಕ್ತ ಶಿರೋಮಣಿನೇ ಪಡವೆಯ ಭಕ್ತ ಶಿರೋಮಣಿನೇ
ಪರಮಾತ್ಮ ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲೇ ವಾಸ ಮಾಡಿಕೊಂಡು ಕಾಮಕ್ರೋಧಗಳಿಗೆ ಎದೆ ಮಾಡಿದ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ನಿನ್ನ ಉದರ ಪೋಷಣೆ ಮಾಡಿಕೊಂಡು ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿದನು ವಿದರ. ಅದರಲ್ಲಿ ನನಗೆ ಬಹಳ ಹಸಿವಾಗಿರುವುದು, ಏನಾದರೂ ಆಹಾರವಿದ್ದರೂ ಕೊಡಯ್ಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವೆಂದರೆ ನನಗೆ ಬಹಳ ಪ್ರಿಯವಲ್ಲವೇ ದೇವ. ಎಲ್ಲಿ ಆ ಗೋಮಾತೆಯ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇದ್ದ ಕ್ಷೀರವನ್ನು ನಿನಗರ್ಪಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಾ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟನು ದೇವ. ಏನು ನನಗರ್ಪಿಸಿದ ಮೇಲೆ ಎಲ್ಲವನ್ನೂ ನೀನೇ ಕೊಡದೆ ಬಿಟ್ಟ ಇದರ? ಹಾಗಾದರೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು. ಎಲ್ಲಿ ತೆಗೆದುಕೊಂಡು ಬಾವು. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಅಥವಾ ಪರಿಹಾಸಗೈಯುವೆಯಾ? ಆಗಬಹುದು ಪರಮಾತ್ಮ. ಇದು ತೆಗೆದುಕೋ ದೇವ. ಏಕೆ ಇದರ ಚಳವ? ಎಂತಹ ಸುಳ್ಳುಗಾರನಯ್ಯ ನೀನು. ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತವೆ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಇದರ ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಸಹ ಈ ನಿನ್ನ ಕ್ಷೀರ ಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ. ಈಗೋ ನೋಡು ಇದರ ಸ್ವಾರ್ಥ. ನೀನು ಕೊಟ್ಟ ಕ್ಷೀರದಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಹೇಗೆ ಒಳೆಯಂತೆ ಹಾಲು ಹೊರಿತಿರುವುದು ನೋಡುವುದಿರ. ಆಹಾ ಪರಮಾತ್ಮ, ವಾಸುದೇವ, ದಯಾಮಯ. ಬ್ರಹ್ಮಾಂಡಂ ವೇದಂ ಭುವಿಯೋ ಭಕ್ತಜನ ಪರಿಪಾಲಿತಂ ಮುನಿವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ಪರಮಾತ್ಮ,
ಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಧನ್ಯನಾದನು ಪ್ರಭು, ಧನ್ಯನಾದನು. ನಿನ್ನ ಈ ಮಹಿಮೆಯನ್ನು ಆ ತಾಯಿಯಾದ ಯಶೋಧದೇವಿ ಒಬ್ಬಳೇ ಅರಿಯಬಲ್ಲಳು. ಈ ಪಾಮರನಾದ ನಾನು ನನ್ನಿಂದ ಅರಿಯಲು ಸಾಧ್ಯವೇ? ವಿದುರ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನರ ರಾಜ್ಯಸಭೆಗೆ ಹೋಗುವನು. ನೀನು ಸಹ ಅಲ್ಲಿಗೆ ಬಾವಿದುರ. ಪರಮಾತ್ಮ, ನಿನ್ನನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವುದಕ್ಕೆ ಹೋಗುತ್ತಿರುವುದೇನು ಶ್ಲಾಘನೀಯವಾದದ್ದು. ದೇವ, ಅವರನ್ನು ಕಾಪಾಡುವ ಭಾರವೂ ನಿನ್ನದೇ ದೇವ. ವಿದುರ, ನಾನು ಪಾಂಡವರನ್ನು ಎಂದಿಗೂ ಕೈ ಬಿಡಲ್ಲ ವಿದುರ. ಇಂದು ನನ್ನ ತಾಯಿಯಾದ ಇಂದು ನನ್ನ ಅತ್ತೆ ಸೋದತ್ತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಾಳೆ ಆ ರಾಜ್ಯಸಭೆಗೆ ಹೋಗುವನು. ನೀನು ಸಹ ಅಲ್ಲಿಗೆ ಬಾವಿದುರ. ಹಿಂದೆ ಎಂದು ನಡೆಯದ ಒಂದು ವಿಚಿತಾರ್ಥ ಒಂದು ನಡೆಯುವುದು ನೀನು ಸಹ ನೋಡಿವೆ ವಿದುರ. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ನಿಮಗದೆಷ್ಟೊಂದು ಪ್ರೇಮ, ಎಷ್ಟೊಂದು ಮಮಕಾರ. ವಿದುರ, ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮರೆಯಬೇಡ ವಿದುರ. ನಾನು ಬಂದು ಬಹಳ ವೇಳೆ ಆಯಿತು, ನಾನು ಇನ್ನು ಬರಲೇ ವಿದುರ. ಆಗಬಹುದು ಪರಮಾತ್ಮ. ಜಗದ ಜೀವನದ ತನು ನೀನೆ, ಆಡಿಸಿ ಕುಣಿಸಿ ಮಾನವ ತಣಿಸಿ, ಆಡಿಸಿ ಕುಣಿಸಿ ಮಾನವ ತಣಿಸಿ, ಮನವಿರುವ ದೇವಾಲಯದ ಕಂಠದ ಕರ್ಕಶ ಕೇಕೆ.
ಏನಿ ಪ್ರಳಯಾಗ್ನ ಜ್ವಾಲೆಯನ್ನೇ ಪ್ರಚೋದನೆಗೈಸಿರುವ ಪ್ರಚಂಡ ಚಂಡಮಾರುತದ ತಾಂಡವ ನೃತ್ಯ. ಅಖಂಡ ಭರತ ಕಣ್ಣಕ್ಕೆ ಕುಹಕ ಕುಕ್ಸಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೇರಿನ ಸರ್ಪ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಸದ್ದು ಓ ಓ ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾಂಧ ದುರ್ಜಾತ ದುರ್ಯೋಧನನೇ ಕೇಳು. ನಿನ್ನ ಎತ್ತಮ್ಮನ ಸಹೋದರರು ಎಂಬುದನ್ನು ಮರೆತು ನಿರಾಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನನ್ನು, ನನ್ನ ಜನ್ಮದಾತರನ್ನು, ನನ್ನ 99 ಮಂದಿ ಸಹೋದರರನ್ನು ಆ ದಿನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಶಿಕ್ಷೆಗಳನ್ನ ನೆನಪಿಸಿಕೊಂಡರೆ ಅಬ್ಬಾ ನನ್ನ ದೇಹವೇ ಕಂಪಿಸುವುದು. ನನ್ನ ಕೈ ಕಾಲುಗಳು ಈಗಲೂ ಕಂಪಿಸುತ್ತೀಯೋ. ನನಗೂ ನನ್ನ ತಮ್ಮಂದಿರಿಗೂ ಒಂದೇ ಒಂದು ಇಡೀ ಅನ್ನ, ಒಂದು ಒಡಲು ನೀರು ಕೊಡುತ್ತಿದ್ದೆಯಲ್ಲವೇ? ಇಡೀ ಅನ್ನ ಒಳಲು ನೀರಿನಿಂದ ನಮ್ಮಗಳ ದೇಹದ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆಗ ಅವರೆಲ್ಲರೂ ಒಂದೆಡೆ ಸೇರಿ, ಸಮೂಹವಾಗಿ ಸೇರಿ ನಿರ್ಧರಿಸಿ ಅವರುಗಳ ತುತ್ತನ್ನ ನನಗೆ ನೀಡಿ ಅವರುಗಳ ಶಕ್ತಿಯನ್ನೆಲ್ಲ ನನಗೆ ಧಾರೆ ಎರೆದು ರೋಷಾಜ್ಞ ಎಂಬ 100 ವಾಣಿಯಿಂದ ಶಕುನಿ 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 ಎಂಬ ನಾಮವನ್ನಿಟ್ಟರು. ಅವರೆಲ್ಲರೂ ಹಸಿವಿನ ಆಕ್ರಂದನವನ್ನು ತಾಳಲಾರದೆ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ. ಅಯ್ಯೋ ಇದೇ ದೇಹದೊಳಗಿನಿಂದ ಬಂದ ನೋವಿನ ಕೂಗೆ, ದ್ವೇಷ ಮನಸ್ಸಿನಿಂದ ನಾನು ಓದುವೆ ಕಾಳೆ. ದೇಹದೊಡಲಿನಿಂದ ಬಂದ ನೋವಿನ ಕೂಗೆ, ದ್ವೇಷ ಮನಸ್ಸಿನಿಂದ ನಾನು ಓದುವೆ ಕಾಳೆ, ನನ್ನ ಹೃದಯದ ಕಾಳೆ. ಅಳಬೇಡಿ ನನ್ನ ಸಹೋದರರೇ, ಅಳಬೇಡಿ. ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ ನಿಲ್ಲಿಸಿ,
ಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ ಹಿತ ಮಾಡದ ನಚಗೈಯದ ಬಿಡೆನು ಕುರು ವಂಶವ ಹಿತ ಮಾಡದ ನಚಗೈಯದ ಬಿಡೆನು ಕುರು ವಂಶವ ದೇಹದೊಡಲಿ ನಿಂದ ಬಂದ ನೋವಿನ ಕೂಗೆ ದ್ವೇಷ ಮನಸ್ಸಿನಿಂದ ನಾನು ದುರಗಾಳೆ ನನ್ನ ಹೃದಯದ ಕಾಳೆ ರಣರಂಗದಿ ರಣಭೀಕರ ಪಕ್ಷಪಾತ ನಿಲ್ಲಿಸಿ ಕಳಬೇಡಿ ಕುರುಕ್ಷೇತ್ರ ರಣರಂಗದಿ ರಣಭೀಕರ ಪಕ್ಷಪಾತ ಹಿತ ಮಾಡದ ನಚಗೈಯದ ಬಿಡಲು ಕುರುವಂಶ ಹಿತ ಮಾಡದ ನಚಗೈಯದ ಬಿಡಲು ಕುರುವಂಶವ ದೊಡಲಿನಿಂದ ಬಂದ ನೋವಿನ ಕೂಗೆ ದ್ವೇಷ ಮನಸ್ಸಿನಿಂದ ನಾನು ಕಾಳೆ ನನ್ನ ಹೃದಯದ ಕಹಳೆ ಒಳಬೇಡಿ ನನ್ನ ಸಹೋದರಿ ಒಳಬೇಡಿ ಒಳಬೇಡಿ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಅಖಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ವನಸಿರಿ ಗಗನ ಅರ್ಪಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಕೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮದಿಂದ ಸುಬುದ್ಧಿಯ ಸುಜನ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕುತಂತ್ರ ಬುದ್ಧಿಯಿಂದ ಕುರುಕುಲ ನಾಶ ಮಾಡಲು ಶಾಪದ ವಹಿಸಿರುವೆ ದುರ್ಯೋಧನ ಅಳಬೇಡಿ ನಿಮ್ಮಗಳ ತುತ್ತನ್ನು ತಿಂದು ಇನ್ನು ಜೀವಂತವಾಗಿರುವುದೇ ಆ ಬಲಾಢ್ಯ ದುರ್ಯೋಧನನ ಕೊರಳಿಗೆ ಉರುಳಿನ ಹಗ್ಗವನ್ನು ಹಾಕಲು ಉರುಳಿನ ಹಗ್ಗವನ್ನು ಹಾಕಲು ಮದಾಂಧ ದುರ್ಯೋಧನ ನೋಡು ಈ ದಾರುಣ ದೃಶ್ಯವನ್ನು ಈ ದಾರುಣ ದೃಶ್ಯವು ನನ್ನ ಸ್ತುತಿ ಪಟಲದಿ ಅಳಿಯದೆ ಉಳಿದು ನಿರಂತರವಾಗಿ ಬಿಡಬಾಗ್ಯ ಜ್ವಾಲೆಯಂತೆ ಬೆಂದು ನನ್ನೀ ದೇಹವೇ ದಹನವಾದಂತೆ ಭಾಸವಾಗುತ್ತಿರುವುದು ನನ್ನೀ ದೇಹವನ್ನು ಅಣುವಾಗಿ ಛಿದ್ರವಾಗಿ ತುಂಡರಿಸಿ ಬಿಸಾಡಿದರು ನನ್ನೀ ದೇಹದಿಂದ ದ್ವೇಷಕ್ಕೆ ದ್ವೇಷ ಮೋಸಕ್ಕೆ ಮೋಸ ಪ್ರತೀಕಾರಕ್ಕೆ ಪ್ರತೀಕಾರ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಾತುಗಳೇ ಹೊರತಾಗಿ ನನ್ನಲ್ಲಿ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ ಆಕಾಂಕ್ಷೆಗಳೂ ಇಲ್ಲ ಅವು ಇರುವುದಕ್ಕೂ ಸಾಧ್ಯವಿಲ್ಲವೋ ಮದಲ್ಲ ಅವು ಇರುವುದಕ್ಕೂ ಸಾಧ್ಯವಿಲ್ಲ ದುರ್ಯೋಧನ ನಾನು ನಿನ್ನಂತೆ 99 ಮಂದಿ ಸಹೋದರನೊಳಗಿಡಿ ಏಕಚಕ್ರಾಧಿಪತ್ಯವನ್ನು ವಹಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ತಪ್ಪ ಕಾಣಿಕೆಗಳನ್ನು ಒಪ್ಪಿಸಿಕೊಳ್ಳುತ್ತಾ ಅಸಮಾನ ತೇಜ ಗಂಡು ಬೇರಿಂದ ಶ್ರೀ 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 ಸೋಮರ ಮಹಾರಾಜ ಬಹುಮರ ಮಾಡಬಹುದಿತ್ತು, ಆದರೆ ಅವೆಲ್ಲವೂ ನಿನ್ನಿಂದ ಬರೀ ಗಾಳಿ ಗೋಪುರಗಳಾದವು ದುರ್ಯೋಧನ,
ಬರೀ ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ಮಿಂಚಿ ಹೋದ ಕಾಲಕ್ಕೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ತುಂಡರಿಸಬೇಕು. ನಿನ್ನಂತಹ ಕಪಟ ಮೋಸಗಾರರಿಗೆ ಮೋಸದಿಂದಲೇ ನಾಶಪಡಿಸಬೇಕು. ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸಿಕೊಂಡು ಬಂದಿರುವನು. ಇನ್ನು ಮುಂದೆಯೂ ಅಡ್ಡ ದಾರಿಯಲ್ಲಿಯೇ ನಡೆಸುವನು. ಮದಾಂಧ, ಈ ಶಕುನಿಗೆ ಶಾಂತಿ ದೊರೆಯಬೇಕಾದರೆ, ನನ್ನ 99 ಮಂದಿ ಸಹೋದರರಿಗೆ ವಿಶ್ರಾಂತಿ ದೊರೆಯಬೇಕಾದರೆ, ಯಾವ ನಿನ್ನ ಸತಿ ಭಾನುಮತಿ ಮಂಡಕ್ಕೆದರಿ ಮುಂಡೆಯಾಗಿ ನಿನ್ನ ರುಂಡ ಮುಂಡಗಳ ಮುಂದೆ ಬಿದ್ದು ಹೊರಳಾಡುವುದನ್ನ ಈ ನನ್ನ ನಯನ ಮನೋಹರ ವಕ್ರ ದೃಷ್ಟಿಯಿಂದ ನೋಡುವೆನೋ. ಆಗಲ್ಲವೇ ಈ ಶಕುನಿಗೆ ಆನಂದ, ಪರಮಾನಂದ. ಈ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆಯು ದಗದಗನೆದ್ದಿದ ದ್ವೇಷ ಜ್ವಾಲೆ ತಗಿಸುತ್ತಿದೆ ನನ್ನ ದೇಹದಲ್ಲಿ. ದಗದಗನೆದ್ದಿದ ದ್ವೇಷ ಜ್ವಾಲೆ ತಗಿಸುತ್ತಿದೆ ನನ್ನ ದೇಹದಲ್ಲಿ. ಎಲ್ಲೆಲ್ಲೂ ಉಳಿಯುವುದೆಂತೋ ಕೊಡುವಂತೆದರು. ಎಲ್ಲೆಲ್ಲೋ ಉಳಿಯುವುದೆಂತೋ ಕೊಡುವಂತೆದರು. ದಗದಗ ಆ ದಗದಗನೆದ್ದಿದ ದ್ವೇಷ ಜ್ವಾಲೆ ತಗಿಸುತ್ತದೆ ನನ್ನ ದೇಹದಲ್ಲಿ. ಸೋಲಿಸಿ ಅಮ್ಮನ ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊದಗಿರುವುದು ಸೆರೆಮನೆಯೊಳು ಸಾವು. ದಗದಗ ಆ ದಗದಗನೆದ್ದಿದ ದ್ವೇಷ ಜ್ವಾಲೆ ತಗಿಸುತ್ತಿದೆ ನನ್ನ ದೇಹದಲ್ಲಿ. ನೂರ್ವರನೊಬ್ಬನೇ ಉಳಿದೆ ಅನೇಕ ತೀರಿಸಲನು ಜನ ಸಾಲವು ಬೇಕ. ನೂರ್ವರನೊಬ್ಬನೇ ಉಳಿದೆ ಅನೇಕ ತೀರಿಸಲನು ಜನ ಸಾಲವು ಬೇಗ. ಎಮ್ಮರವಾಗಿರುವುದನ್ನೆಯ ಸೇಡು ಎಲ್ಲವೋ ಚಂಡ. ಎಮ್ಮರವಾಗಿರುವುದನ್ನೆಯ ಸೇಡು ಸ್ಮಶಾನವೆನಿಪದು ಕೌರವ ನಾಡು. ದಗದಗ ಎಮ್ಮರವಾಗಿ ಹುದನ್ನೆಯ ಸೇಡು ಸ್ಮಶಾನವೆನಿಪದು ಕೌರವ ನಾಡು. ದಗದಗ ಆ ದಗದಗನೆದ್ದಿದ ದ್ವೇಷ ಜ್ವಾಲೆ ತಗಿಸುತ್ತಿದೆ ನನ್ನ ದೇಹದಲ್ಲಿ. ದುರ್ಯೋಧನ, ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಅಂತ್ಯ ಮಾಡಿ ನಾನು ಶಾಂತಿ ಪಡೆಯುವೆ. ಮದಾಂಧ, ನಿನ್ನ ತಾಯಂದಿರ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರಿಂದ ಕಳಂಕಿತನಾಗಿ ಮಾಡಿ
ಪುತ್ರ ಶೋಕದಿಂದ ದಹಿಸಿ ಕೊನೆಗೆ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ಕೊನೆಗೆ ನಿನ್ನನ್ನ ನೇರವಾಗಿ ನರಕದ ಮಾರ್ಗವನ್ನಿಡಿಸುವೆ. ನರಕದ ಮಾರ್ಗ. ನಿನ್ನ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಏನಯ್ಯ ಹಸಿದ ಎಬ್ಬುಲಿಯಂತೆ ಆರ್ಭಟಿಸಿ ಬರುತ್ತಿರುವೆ. ಏಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನ ನಿನ್ನ ಸಹಾಯಕ್ಕೆ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯಶೂರನು ಕಣ್ಣೇರು ಗೋಗಳಿಂದ ಇಡೀ ಸಮಸ್ತ ಪಾಂಡವ ಸೈನ್ಯವನ್ನು ಪಡೆಯಲು ಬಯಲು. ಆದರೆ ಈ ಜ್ಞಾತಿ ಹಿಂಸೆ ಸೊಂಟಗಳ ಇದು ಯುಕ್ತವೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದೆ ಮಾವ, ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪಾರಾಮವೈರಿ. ಅವನ ಮಾತಿಗೆ ಪರಿಗ್ರಾಸ್ಯವೇ. ಬಿಡು ದುರ್ಯೋಧನ. ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಯಾವ ಆತಿಥ್ಯವೂ ಇಲ್ಲ, ಸತ್ಕಾರವೂ ಇಲ್ಲ. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ನಿರೀಕ್ಷಿಸುವುದಿಲ್ಲ. ಅಲ್ಲದೆ ಆಗಲೇ ನಮ್ಮ ರಾಜಪ್ರಹಾರವನ್ನು ದಾಳಿ ಆ ದರಿದ್ರ ವಿದುರನ ಮುರುಕುಜಾಪಡೆಯನ್ನು ಆಶ್ರಯಿಸಿರುವುದು ಎಷ್ಟೊಂದು ಏನು ಹಾವ ಹೇಳುವಲ್ಲ ಪ್ರಿಯ ಸಹೋದರ. ತಿನ್ನರನ್ನು ಯದುಪತಿಯು ಭಕ್ತಪರಾಧೀನನು. ವಿದುರನಂತಹ ಭಕ್ತರಲ್ಲದೆ ಆತನಿಗೆ ಮತ್ತಿನ್ನಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಎಲ್ಲೋ ಆ ಕಳ್ಳ ಕೃಷ್ಣನು ನಮ್ಮ ರಾಜಸಭೆಗೆ ಬಂದರೆ ಅವನನ್ನು ಜೀವ ಸಹಿತ ಸಹೋದರ
ನೋಡಿದ್ಯ ಮಾವ, ನನ್ನ ತಮ್ಮನ ಆರ್ಭಟವನ್ನು ನೋಡಿ ನೋಡಿ ಬೆವರು ಬೆಂದಾಗಿ ಹೋದೆಯಾ? ನಿಜ ದುರ್ಯೋಧನ. ಮೊದಲ ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ನನ್ನ ತಮ್ಮನ ಕೋಪವನ್ನು ಶಾಸನ ಮಾಡುವುದು ಒಂದೊಂದು ಸಾರಿ ನನಗೂ ದುಸ್ಸಾಹಸವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಸಂಧಿಗಾಗಿ ಬಂದವನಲ್ಲ ದುರ್ಯೋಧನ. ಆಗಿದ್ದರೆ ಈ ದುರ್ಯೋಧನನ ಸಾರ್ವಭೌಮವನ್ನ, ಈ ವೈಭವವನ್ನು ತೃಢೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆ ನನ್ನ ಮಗುವೆ? ಕೃಷ್ಣನಲ್ಲಿ ನನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನ ಮೇಲೆ ನನಗೆ ದ್ವೇಷ. ಕೃಷ್ಣನು ಭರತಖಂಡದಲ್ಲಿ ಕ್ಷತ್ರಿಯರನ್ನು ಸಂಹರಿಸಲೆಂದೇ ಅವನು ಅವತರಿಸಿರುವುದು. ಕಪಟಿ ಶಿಶುಪಾಲ, ಜಲಾಸಂಧರು ನಿನಗೆ ಎಂತಹ ಮಿತ್ರರು? ಅಲ್ಲವೇ ಕಾರಣವಿಲ್ಲದೆ ಅವರನ್ನು ನಾಶಪಡಿಸಿದೆ. ಕಪಟಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಆ ಉಗ್ರಸೇನನಿಗೆ ನೆಪ ಮಾತ್ರಕ್ಕಷ್ಟೇ ಸಿಂಹಾಸನವನ್ನೇರಿಸಿ ತನ್ನ ಸಹೋದರರನ್ನು ಸೂರ್ಣಪಾನದಲ್ಲಿ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನ ತನ್ನ ಕೈವಶ ಮಾಡಿಕೊಂಡನು. ಮೋಸಗಾರ ಅಂತವನಿಗೆ ಮನ್ನಣೆ ಹಾಗಾದರೆ ನನ್ನನ್ನು ಆ ದಿನ ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲಲ್ಲ, ಕಿತ್ತ ಬಳಿಕ ಅದರೊಡನೆ ಹೇಗೆ ಬೇಕೋ ಹಾಗೆ ಸರಸ ಮಾಡಬಹುದಲ್ಲವೇ? ಕೃಷ್ಣರಿಗಿಂತ ಅವನ ವಿಜಯೋನ್ಮುಖವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾದಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಆಗ ನೀನು ನಿಸ್ಸಂಕೋಚವಾಗಿ ಕೇಳಬೇಕಾಗುತ್ತಿತ್ತು ದುರ್ಯೋಧನ. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಕಳುಹಿಸೆಂದು ಕೇಳಬೇಕಾಗುತ್ತಿತ್ತು. ಆ ಅರ್ಜುನನು ಆ ತಗ್ಗಡದಿಂದಲೂ ನಿನ್ನನ್ನು ಪಾರು ಮಾಡಿದನು. ಕೃಷ್ಣನು ನೀನೇರುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಆ ಪಾಂಡವರೇ ನಮ್ಮ ಚಿಂತೆ ಮಾವ. ಪಾಂಡವರು ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲು ಆಗದು ದುರ್ಯೋಧನ. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಈ ಸಂಧಿಗೆ ಸಮ್ಮತಿಸಿ ನೀನು ಅವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ಅವನತಿಗೆ ನೀನೇ ಕಾರಣನಾಗುವೆಯ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಯಾಚನಾಂಗಿಯ ಕೈಯಲ್ಲಿಡುವುದು ನಿನಗೆ ಉಚಿತವೇ ದುರ್ಯೋಧನ? ಒಂದು ವೇಳೆ ಪಾಂಡವರು ಭೂಮಿಯನ್ನು ಬಯಸಿದ್ದೇ ಆದರೆ ಅದು ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ತನ್ನದಾಗಿಸಿಕೊಳ್ಳಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಶೋಭನ ರಾಜ. ನಿನ್ನ ಸಲಹೆಯ ಹೊರತಾಗಿ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ಬಾರಿಗೂ ಬಂದು ತನ್ನ ಪ್ರತಿಷ್ಠೆಯನ್ನು ತೋರಿಸಿರುವ
ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವನ್ನು ಮಾಡಲೇಬೇಕು. ಈ ವಿಷಯದಲ್ಲಿ ನನ್ನದೊಂದು ಸಣ್ಣ ಕೋರಿಕೆ ಇರುವುದು ದುರ್ಯೋಧನ. ಏನದು ಮಾವ ನಿನ್ನ ಕೋರಿಕೆ? ಯಥಾ ಸಮಯದಲ್ಲಿ ಆಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಸಹ ಮಾಡುವುದಿಲ್ಲ. ಹೋಗೋಣ. ನಡೆ ನಡೆ ದುರ್ಯೋಧನ, ನನ್ನ ಮಾತನ್ನ ನನ್ನ ಸಲಹೆಯನ್ನು ಕೇಳುತ್ತಲೇ ಇರು. ಕೊನೆಗೆ ಇದೆ ನಿನಗೆ. ದುರ್ಯೋಧನ, ಎಂದು ನಾನು ನಿಮ್ಮಪ್ಪನ ಮನೆಯ ಬಾಗಿಲನ್ನು ತುಳಿದೆನೋ ಅಂದೇ ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ದುರ್ಯೋಧನ, ಮದದಿಂದ ಮೆರೆಯುತ್ತಿರುವೇನೋ ದುರ್ಯೋಧನ. ಇನ್ನೆಷ್ಟು ದಿನ ಇರುವುದು ಆ ನಿನ್ನ ಮದ? ಅಧಿಕಾರದಲ್ಲಿ ಮೆರೆಯುತ್ತಿರುವೇನೋ. ಇನ್ನೆಷ್ಟು ದಿನ ಇರುವುದು ಆ ನಿನ್ನ ಅಧಿಕಾರ? ಅಧಿಕಾರ ಮದದಿಂದ ಕೊಬ್ಬಿ ಮೆರವೆಯ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಇಚ್ಛ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಮದದಿಂದ ಕೊಬ್ಬಿ ಮೆರವೆಯ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಇಚ್ಛ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿ ಹೋಗು ನಿನ್ನ ಮನದಲ್ಲೇ, ಅತಿ ಆಸೆ ತುಂಬಿ ಹೋಗೋ ನಿನ್ನ ಮನದಲ್ಲೇ. ನಿನ್ನ ಫಲ ಮಾಡೋ ಕಂಟು ಇದೆ ನನ್ನ ಮನದಲ್ಲೇ. ಅತಿ ಆಸೆ ತುಂಬಿ ಹೋಗೋ ನಿನ್ನ ಮನದಲ್ಲೇ. ನಿನ್ನ ಫಲ ಮಾಡೋ ಕಂಟು ಇದೆ ನನ್ನ ಮನೆಯಲ್ಲೇ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ. ಈ ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲೇ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ವೀರಧನುಷ ಹಿಡಿದು ನಿಲ್ಲುವ ಧೀರ ಪಾರ್ಥನ ವೀರಧನುಷ ಹಿಡಿದು ನಿಲ್ಲುವ ಧೀರ ಪಾರ್ಥನ ಅನ್ಯಾಯವಾಗಿ ಪ್ರಾಣ ಬಿಡುವ ಚೌಟ ಕರ್ಣನ ವೀರಧನುಷ ಹಿಡಿದು ನಿಲ್ಲುವ ಧೀರ ಪಾರ್ಥನ ಅನ್ಯಾಯವಾಗಿ ಪ್ರಾಣ ಬಿಡುವ ಚೌಟ ಕರ್ಣನ ಹಿಡಿದೆದ್ದು ನಿಲ್ಲುವನು ಭೀಮಸೇನನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆ ಮುರಿದು ಬಿಡುವನು ಇದು ತನ್ನ ಗದೆಯಿಂದ ನಿನ್ನ ತೊಡೆಯ ಮುರಿದು ಬಿಡುವನು ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ